ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ತೊರೆಯವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಭಾರತದಲ್ಲೇ ಮೊದಲ ಸ್ಥಾನದಲ್ಲಿ ಕರ್ನಾಟಕ ಇತ್ತು, ಈಗ 2ನೇ ಸ್ಥಾನದಲ್ಲಿ ಇದೆ ಎನ್ನುವಂಥ ವಿಚಾರವನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ. 10ನೇ ತರಗತಿ ಕಲಿಯುವಾಗ ಬಿಡೋದು ಯಾಕೆ? ಮಕ್ಕಳಿಗೆ ಎಸ್ಎಸ್ಎಲ್ಸಿ ಸಿಲೆಬಸ್ ಅಷ್ಟು ಕಠಿಣವಾಗ್ತಾ ಇದೆಯಾ ಅಥವಾ ಇದರ ಹಿಂದೆ ಬೇರೆಯದ್ದೇ ಆದಂಥ ಕಾರಣಗಳಿವೆಯಾ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಪ್ರೌಢ ಶಿಕ್ಷಣ ಬಿಡೋರೆ ಹೆಚ್ಚು. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಬಿಡೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದಾಗಿ ನಾನು ಹೇಳ್ತಾ ಇದ್ದೆ. ಇದಕ್ಕೆ ಕಾರಣ ಏನು? ಹಾಗಾದ್ರೆ ಮಕ್ಕಳು ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸವನ್ನ ಯಾಕೆ ಮಾಡ್ತಾ ಇಲ್ಲ? 10ನೇ ತರಗತಿ ಕಲಿಯುವಾಗ ಬಿಡೋರ ಸಂಖ್ಯೆ 18.3%. ವೆಸ್ಟ್ ಬೆಂಗಾಲ್ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ, ಇದರ ಬಳಿಕ ಕರ್ನಾಟಕಕ್ಕೆ 2ನೇ ಸ್ಥಾನ ಇದೆ. ಹೈಸ್ಕೂಲ್ ಕಲಿಕೆ ಹಾಗಾದ್ರೆ ಕಷ್ಟವಾಗ್ತಾ ಇದೆಯಾ ವಿದ್ಯಾರ್ಥಿಗಳಿಗೆ? 7-8. ಇದಾದ ಬಳಿಕ ಹೆಚ್ಚು ಕಠಿಣ ಆಗ್ತಾ ಇದೆ ಅಂತ ಹೇಳಿದ್ರೆ ಹೈಸ್ಕೂಲ್ ವಿದ್ಯಾಭ್ಯಾಸ, ಹೈಸ್ಕೂಲ್ ಸಿಲೆಬಸ್ಗಳು ಅಂತ ಹೇಳಲಾಗ್ತಾ ಇದೆ. 14ರ ಬಳಿಕ ಮಕ್ಕಳನ್ನ, 14 ವರ್ಷ ದಾಟಿದ ಮಕ್ಕಳನ್ನ ದುಡಿಯೋಕೆ ಕಳಿಸುವಂತ ಪೋಷಕರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ. ಇದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಅರ್ಧಕ್ಕೆ ಯಾಕೆ ಪ್ರೌಢ ಶಿಕ್ಷಣವನ್ನ ವಿದ್ಯಾರ್ಥಿಗಳು ಬಿಡ್ತಾ ಇದ್ದಾರೆ? ಮಾಧ್ಯಮಿಕ ಹಂತದಲ್ಲಿ ಹಾಗಾದ್ರೆ ಶಿಕ್ಷಣದ ಗುಣಮಟ್ಟ ಕಳಪೆಯಾಗಿದೆಯಾ? ಇದರಿಂದ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ಸಿಲೆಬಸ್ಗಳನ್ನು ಓದಿ ಪಾಸ್ ಆಗೋದಕ್ಕೆ ಕಷ್ಟ ಸಾಧ್ಯವಾಗ್ತಾ ಇದೆಯಾ? ಹೀಗೆ ಇರುವಂಥ ಪ್ರಶ್ನೆಗಳು ಹಲವಾರು. ಒಟ್ಟಿನಲ್ಲಿ ಎಲ್ಲ ಉತ್ತರ ಭಾರತದಲ್ಲಿ ಈ ರೀತಿಯಾದಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಕರ್ನಾಟಕ ಬೇರೆ ರಾಜ್ಯಗಳಿಗೆ ಶಿಕ್ಷಣದಲ್ಲಿ ಮಾದರಿಯಾಗಿ ಆಗಿದ್ದಂಥ ನಮ್ಮ ರಾಜ್ಯದಲ್ಲೇ ಈ ರೀತಿಯಾಗಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಗೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಎಸ್ಎಸ್ಎಲ್ಸಿನೂ ಕೂಡ ಕನಿಷ್ಠವಾಗಿ ಪಾಸ್ ಮಾಡ್ತಾ ಇಲ್ಲ. ಹಿಂಗೆಲ್ಲ ಹೇಳ್ತಾ ಇದ್ರು. ಒಂದು ಮಾತಿತ್ತು, ನೀನು ಕಲಿದೇ ಇದ್ರೂ ಪರವಾಗಿಲ್ಲ, ಮುಂದೆ ದೊಡ್ಡ ಮಟ್ಟದಲ್ಲಿ ಓದದೇ ಇದ್ರೂ ಪರವಾಗಿಲ್ಲ, ಜಸ್ಟ್ ಎಸ್ಎಸ್ಎಲ್ಸಿ ಒಂದು ಪಾಸ್ ಮಾಡ್ಕೋ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಂಥ ಮಾತು. ಎಲ್ಲದಕ್ಕೂ ಕೂಡ ಎಸ್ಎಸ್ಎಲ್ಸಿ ಅನಿವಾರ್ಯ, ಅಗತ್ಯ ಎಂಬುದಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಅದು ಬದಲಾಗ್ತಾ ಇದೆಯಾ ಈಗ? ನಿಜಕ್ಕೂ ಆತಂಕಕಾರಿ ವಿಚಾರ. 18.3% ವಿದ್ಯಾರ್ಥಿಗಳ ಪ್ರಮಾಣ ಎಸ್ಎಸ್ಎಲ್ಸಿಗೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಅವರು ಎಸ್ಎಸ್ಎಲ್ಸಿಗೆ ಬರ್ತಾ ಇಲ್ಲ, ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ತಾ ಇಲ್ಲ. ಇದು ನಿಜಕ್ಕೂ ಆತಂಕಕಾರಿ ವಿಚಾರ. ರಾಜ್ಯ ಶಿಕ್ಷಣ ಇಲಾಖೆ ಈ ಕುರಿತಂತೆ ಯಾವ ಕ್ರಮಗಳನ್ನು ಮುಂದಿನ ದಿನದಲ್ಲಿ ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ನಾನಾಗಲೂ ಕೂಡ ಹೇಳ್ತಾ ಇದ್ದೆ, ನಮ್ಮ ರಾಜ್ಯ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿದ್ದಂಥ ರಾಜ್ಯ. ಎಲ್ಲೋ ಉತ್ತರ ಭಾರತದ ರಾಜ್ಯಗಳ ಅಲ್ಲ ನಮ್ಮ ರಾಜ್ಯ. ಇಲ್ಲಿನ ಶಿಕ್ಷಣ ವ್ಯವಸ್ಥೆ ನಿಜಕ್ಕೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಕಂಪೇರ್ ಮಾಡಿದರೆ ಬೇರೆ ರಾಜ್ಯಗಳಿಗೆ ನಾವು ಕಂಪೇರ್ ಮಾಡಿದರೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಹೀಗಾಗಿ ಶಿಕ್ಷಣ ಇಲಾಖೆ ಮುಂದಿನ ಹಂತದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ನಿಜಕ್ಕೂ ಕೂಡ ಇದು ಆತಂಕಕಾರಿ. ಪಶ್ಚಿಮ ಬಂಗಾಳದ ಬಳಿಕ ಕರ್ನಾಟಕಕ್ಕೆ 2ನೇ ಸ್ಥಾನ ಸಿಕ್ಕಿದೆ. ಅದು ಕೂಡ ಹೈಸ್ಕೂಲ್ ಕಲಿಕೆ ವಿಚಾರದಲ್ಲಿ. ವಿದ್ಯಾರ್ಥಿಗಳು ಹೈಸ್ಕೂಲ್ಗೆ ಹೋಗ್ತಾ ಇಲ್ಲ, ಎಸ್ಎಸ್ಎಲ್ಸಿ ಪಾಸ್ ಮಾಡ್ತಾ ಇಲ್ಲ. ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಇದೇ ವಿಚಾರದ ಕುರಿತಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಜಶೇಖರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ ಸರ್. ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿತ್ತು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಬಟ್ ನಮ್ಮ ರಾಜ್ಯದಲ್ಲಿ ಹೀಗಾಗ್ತಾ ಇದೆ. ಎಸ್ಎಸ್ಎಲ್ಸಿ ಕಲಿಯೋಕೆ ವಿದ್ಯಾರ್ಥಿಗಳಲ್ಲಿ ಮನಸ್ಸಿಲ್ವಾ ಹೇಗೆ ಸರ್? ನೋಡಿಲ್ಲ, ಹಲವಾರು ಬಹಳ ಆತಂಕದ ವಿಷಯ ಇದು. ಹೌದು. ಒಂದು ಇವತ್ತು ಕೆಲವು ಪತ್ರಿಕೆಗಳ ವರದಿಯಾಗಿದೆ, ಮತ್ತೆ ಯುಡೈಸ್ ರಿಪೋರ್ಟ್ ಕೂಡ ಏನು ಬಂದಿದೆ. ಹೌದು. ಅಂದರೆ 1ನೇ ತರಗತಿ ಅಡ್ಮಿಷನ್ ಆದಂಥ ಮಕ್ಕಳು 10ನೇ ತರಗತಿ ಎಷ್ಟು ಜನ ಹೋಗ್ತಿದ್ದಾರೆ ಅನ್ನೋದು. ಇದು ಒಂದು ಕ್ಯಾಲ್ಕುಲೇಷನ್ನು ಜಸ್ಟ್ ನಾನು ಮಾಡ್ತಿದ್ದೆ. ಈಗ 2025ರಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಓದಂಥ ವಿದ್ಯಾರ್ಥಿಗಳು ಯಾರು 10ನೇ ಕ್ಲಾಸ್ಗೆ ಅಪಿಯರ್ ಆದರು, ಅದು ತೊಗೊಂಡ್ರೆ 3,21,841 ಇದೆ ಸರ್ಕಾರದ ಅಂಕಿಅಂಶದ ಪ್ರಕಾರ.
ಇವಾಗ 2025ರಲ್ಲಿ 3.25 ಲಕ್ಷ ವಿದ್ಯಾರ್ಥಿಗಳು ಪಾಸಾದರು ಅಂದರೆ, ಓಕೆ, ಈಗ 2015-16ರಲ್ಲಿ 1ನೇ ಕ್ಲಾಸಲ್ಲಿ ಇದ್ರು ಇವರು. ಅಲ್ಲಿ ಎಷ್ಟು ಜನ ಅಡ್ಮಿಷನ್ ಆಗಿದ್ರು ಅಂತ ತಗೊಂಡ್ರೆ ಓಕೆ, ಅದು ಕರೆಕ್ಟ್ ಲೆಕ್ಕ ಸಿಗ್ತಿಲ್ಲ. ಒಟ್ಟು 5 ವರ್ಷದ ಸಿಗತ್ತೆ, 1ರಿಂದ 5ನೇ ಕ್ಲಾಸದು ಸರಿ ಸುಮಾರು 53 ಲಕ್ಷ ಇದೆ. ಅಂದರೆ 1 ಲಕ್ಷ, ಇದು 10 ಲಕ್ಷದ 70,000 ವಿದ್ಯಾರ್ಥಿಗಳು 1ನೇ ಕ್ಲಾಸಿಗೆ ಅಡ್ಮಿಟ್ ಆದರೆ, ಓಕೆ, 10ನೇ ಕ್ಲಾಸಿಗೆ ಬರ್ತಾ ಇರೋದು ಕೇವಲ 3.25 ಲಕ್ಷ. ಓಕೆ, 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 ಓಕೆ. ಇಷ್ಟು ಹುಡುಗರು ಇವಾಗ ಇದಾಗ್ತಾ ಇದ್ದಾರೆ, ಓಕೆ, ಏನು ಸರ್ ಮತ್ತೆ ಬಿಟ್ಟು ಹೋಗ್ತಾ ಇದ್ದಾರೆ. ಹೌದು. ಈ ಡ್ರಾಪ್ ಔಟ್ ಮಾಡಿದಂಥ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾ ಇರ್ಬೋದು ಸರ್? ಏನು ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾ ಇದ್ದಾರಾ, ಇಲ್ಲೇ ಬಾಲಕಾರ್ಮಿಕರಾಗಿದ್ದಾರಾ, ಹೇಗೆ ಸರ್? ಭಾಳ ಇದೆ ನೋಡಿ. ನಾವು ನೋಡಿದ್ರೆ ಈಗ ಭಾಳಷ್ಟು ಜನ ಬಾಲಕಾರ್ಮಿಕರಿದ್ದಾರೆ. ಓಕೆ, ಎಜುಕೇಷನ್ ಮಧ್ಯದಲ್ಲಿ ಕೈ ಬಿಡ್ತಾರೆ. ಕೈ ಬಿಟ್ಬಿಟ್ಟು ಇವತ್ತು ಅವರು ಬೇರೆ ಕೆಲಸಗಳನ್ನ ನೋಡ್ಕೋತಾರೆ. ಇವತ್ತು ಓಕೆ, ನಾವು ಬೇರೆ ಬೇರೆ ಕೂಲಿ ಕೆಲಸ ಮಾಡೋದು, ಆಟೋಮೊಬೈಲ್ ಶಾಪ್ಗಳು, ಹೋಟೆಲ್ಗಳು, ಕನ್ಸ್ಟ್ರಕ್ಷನ್ ಅಂತೂ ಬಹಳ ದೊಡ್ಡ ಒಂದು ಇಂಡಸ್ಟ್ರಿ ಆಗಿದೆ. ಈಗ ಭಾಳಷ್ಟು ಜನ ಇವತ್ತು ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಅದು ಓದಬೇಕಾದವರು ಇವತ್ತು ಅಲ್ಲಿಗೆ ಬರ್ತಾ ಇದ್ದಾರೆ. ಅಂದರೆ ಇವತ್ತು ನೋಡಿ, 1ನೇ ತರಗತಿಗೆ ಅಡ್ಮಿಟ್ ಆಗೋ ಮಕ್ಕಳಲ್ಲಿ ಭಾರತದಲ್ಲಿ PUC ನಂತರ ಡಿಗ್ರಿಗೆ ಬರೋದು ಕೇವಲ 20% ಅಷ್ಟೇ. 80% ಮಕ್ಕಳು, ನಾನದೇ ಹೇಳ್ತಾ ಇದ್ದೀಗ, 80% ಮಕ್ಕಳು ಇವತ್ತು ಡಿಗ್ರಿಗೆ ಕಾಲೇಜ್ ಮೆಟ್ಲೆ ಹತ್ತಲ್ಲ ಅವರು. ಓಕೆ, ಆ 20%ಅಲ್ಲೂ ಸರಿಸುಮಾರು 10% ನಿಮಗೆ ಓಪನ್ ಯೂನಿವರ್ಸಿಟಿಗೆ ಹೋಗ್ತಾರೆ. ಓಕೆ, ಫಾರ್ಮಲ್ ಕಾಲೇಜ್ಗೆ ಹೋಗೋದು 100ಕ್ಕೆ ಬರೀ 10 ಮಂದಿ ಅಷ್ಟೇ. 90 ಮಂದಿ ಇವತ್ತು ಕೆಲಸ ಹುಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಹಲವಾರು ಕಾರಣಗಳಿದೆ. ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಬಹಳ ದೊಡ್ಡ ಕಾರಣ ಇದು, ಸರ್ಕಾರ ಇವತ್ತು ಉತ್ತರ ಕೊಡಬೇಕು ಇದಕ್ಕೆ. ಓಕೆ, ಇವತ್ತು ನಮಗೆ ಪ್ರೈಮರಿ ಸ್ಕೂಲ್ಗಳು ಎಷ್ಟಿದೆ ಅದೇ ಪ್ರಮಾಣದ ಹೈಸ್ಕೂಲ್ ಇಲ್ಲ. ಓಕೆ, ಈಗ ನಾನು ಹೈಸ್ಕೂಲ್ ಮಕ್ಕಳನ್ನ ಸೇರಿಸ್ಬೇಕಂದ್ರೂ ಕೂಡ ಏನಾಗುತ್ತೆ, ಎಷ್ಟೊಂದು ಪೋಷಕರಿಗೆ ಇವತ್ತು ಹಳ್ಳಿ ಹತ್ರ ಸುತ್ತಮುತ್ತ ಎಲ್ಲೂ ಹೈಸ್ಕೂಲ್ ಇರಲ್ಲ. ಹೈಸ್ಕೂಲ್ ಬೇಕು ಅಂದ್ರೆ 5 ಕಿಲೋಮೀಟರ್, 6 ಕಿಲೋಮೀಟರ್, 10 ಕಿಲೋಮೀಟರ್ ದೂರ ಹೋಗ್ಬೇಕು ಎಷ್ಟೋ ಕಡೆ. ಹಾಗಾಗಿ ಡ್ರಾಪ್ ಔಟ್ ಆಗ್ತಿದ್ದಾರೆ. ನಿಜ. ಎರಡನೇದಾಗಿ ಇವತ್ತು ಪ್ರೈವೇಟ್ ಹೈಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ವಿಪರೀತ ಫೀಸ್ ಕೊಡಬೇಕು, ಫೀಸ್ ಇಲ್ಲ, ಕೊಡಕ್ಕೆ ದುಡ್ಡಿಲ್ಲ ಅವ್ರಿಗೆ, ಅಲ್ಲಿಂದ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಮೂರನೇದಾಗಿ ಇವತ್ತು ಏನಾಗಿದೆ ಅಂದರೆ, ನಮ್ಮ ಶಿಕ್ಷಣದ ಗುಣಮಟ್ಟ ಭಾಳದು ಹೊಡ್ತಾ ಬಿದ್ದಿದೆ. ಈಗ ನೋಡಿರ್ಬೋದು, ನಾವು ಹಿಂದೆ ಕೂಡ ಚರ್ಚೆ ಮಾಡಿದ್ವಿ, SSLC ಫಲಿತಾಂಶ ಬಂದಾಗ ನಿಮ್ಮ ಸ್ಟುಡಿಯೋದಲ್ಲೇನೆ. ಅವಾಗ ಸರ್ಕಾರದ ಮಂತ್ರಿಗಳು, ಅಧಿಕಾರಿಗಳು ಎಲ್ಲರ ಟಾರ್ಗೆಟ್ ಅದು 10ನೇ ಕ್ಲಾಸಲ್ಲಿ ಪಾಸ್ ಪರ್ಸೆಂಟೇಜ್ 75 ಮಾಡಬೇಕು ಅಂತ. 75% ಪಾಸ್ ಪರ್ಸೆಂಟೇಜ್ ಮಾಡಬೇಕು ಅಂತ ಹೇಳಿದ್ರೆ ಇವರು ಪಾಸಿಂಗ್ ಮಾರ್ಕ್ಸೇ ಕಡಿಮೆ ಮಾಡ್ತಿದ್ದಾರೆ. ನಿಜ ನಿಜ. ಈಗ ಪ್ರಶ್ನೆ ಇಲ್ಲಿ ಮಕ್ಕಳು ಹೆಚ್ಚು ಪಾಸ್ ಆಗಬೇಕು. ನಾನೇನು ಎಲ್ಲ ಮಕ್ಕಳು ಫೇಲ್ ಆಗಬೇಕು ಅಂತ ಹೇಳ್ತಿಲ್ಲ ನಾನು. ಮಕ್ಕಳು ಪಾಸ್ ಆಗಬೇಕು. ಪಾಸ್ ಆಗೋದಕ್ಕಿಂತ ಮುಖ್ಯ ಮಕ್ಕಳು ಜ್ಞಾನ ಪಡಿಬೇಕು. ಇವತ್ತು ಜ್ಞಾನ ಸಂಪಾದನೆ ಮಾಡಬೇಕು, ತಿಳ್ಕೊಬೇಕು, ಕಲಿಬೇಕು ಮಕ್ಕಳು. ಅದು ಇವತ್ತೇನಾಗ್ತಿದೆ, ನಮ್ಮ ಶಿಕ್ಷಣದ ಗುಣಮಟ್ಟ ಎಷ್ಟು ಪಾತಾಳಕ್ಕೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಇದಕ್ಕೆ ಹಲವಾರು ಸರ್ಕಾರದ ಯೋಜನೆಗಳೇ ಕಾರಣ. ಈ ನಲಿಕಲಿ ಯೋಜನೆ ಬಂತು, ಈ ವರ್ಲ್ಡ್ ಬ್ಯಾಂಕ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅದು. ನಲಿಕಲಿನಲ್ಲಿ ಅದ್ರ ಬೇಸಿಕ್ ಪ್ರಿನ್ಸಿಪಲ್ ಇರೋದೇನೆ ಮೇಷ್ಟ್ರು ಮಕ್ಕಳು ಪಾಠ ಮಾಡಬಾರ್ದು. ಮಕ್ಕಳಿಗೆ ಅವ್ರು ಏನ್ ಬೇಕೋ ಅವ್ರು ಕಲೀಲಿ. ಇದೇನು ಸೋಕಾಲ್ಡ್ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್ ಇದು. ವೆರಿ ಎರೋನಿಯಸ್ ಇದು. ಮಕ್ಕಳನ್ನ ನಾವು ಶಾಲೆಗೆ ಕಳಿಸದೆ ಮಕ್ಕಳು ಕಲೀಲಿ ಅಂತ, ಪಾಠ ಮಾಡ್ಲಿ ಅಂತ, ಟೀಚರ್ನ ಅಪಾಯಿಂಟ್ ಮಾಡ್ಕೊಳ್ಳೋದೆ ಪಾಠ ಮಾಡ್ಲಿ ಅಂದ್ಬಿಟ್ಟು ಈ ವ್ಯವಸ್ಥೆನೇ ಬುಡಮೇಲೆ ಮಾಡಿಬಿಟ್ರು. ಮತ್ತೆ ಅಕ್ಷರ ಕಲಿಕೆ ಜ್ಞಾನ ಸರಿಯಾಗಿಲ್ಲ, ಭಾಷೆ ಸರಿಯಾಗಿ ಕಲ್ಸಲ್ಲ, ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ ಯಾವುದೂ ಕಲ್ಸಲ್ಲ. ಈ ಕಾರಣಗಳಿಂದಾಗಿ ಏನಾಗಿದೆ, ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಇನ್ನೊಂದು ಶಿಕ್ಷಕರಿಗೆ ಇದು ಒಂದು ಕಡೆ ಆಯ್ತಾರೆ. ಎರಡನೇದು ಶಿಕ್ಷಕರಿಗೆ ಶಿಕ್ಷಣೇತರ ಪಠ್ಯೇತರ ಕೆಲಸಗಳು. ಅವರಿಗೆ ಬಿಸಿ ಊಟ ರೆಡಿ ಮಾಡೋದ್ರಿಂದ ಹಿಡಿದು ಎಲ್ಲ ಅಕೌಂಟ್ಸ್ ಮೇಂಟೈನ್ ಮಾಡೋದೇ ದೊಡ್ಡ ಕೆಲಸ. ಇನ್ನು ಮೂರನೇದು, ಇವತ್ತು ಅಲ್ಲಿ ಶಿಕ್ಷಕರಿಗೆ ಕೊರತೆ, ಶಿಕ್ಷಕರ ಕೊರತೆ. ಎಲ್ಲರೂ ಗೆಸ್ಟ್ ಟೀಚರ್ಸು, ಪರ್ಮನೆಂಟ್ ಟೀಚರ್ಸೇ ಇಲ್ಲ. ಏನು ಸುಮಾರು 20,000 ಜನಕ್ಕೆ ಮೇಲೆ ಗೆಸ್ಟ್ ಟೀಚರ್ಸ್ ಇದ್ದಾರೆ ನಮ್ಮ ಸ್ಕೂಲ್ ಎಜುಕೇಷನಲ್ಲಿ. ಈಗ ಫೌಂಡೇಶನ್ನೇ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ 10ನೇ ಕ್ಲಾಸಲ್ಲಿ ರಿಸಲ್ಟ್ ಹಿಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತದೆ? ಇದು ಸಮಸ್ಯೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಶಿಕ್ಷಕರ ಕೊರತೆ, ಎರಡನೇದು ಶಿಕ್ಷಕರಿಗೆ ಪಠ್ಯೇತರ ಕೆಲಸಗಳು ಕೊಡೋದು, ಮೂರನೇದು ಇವತ್ತು ಬೋಧನೆಗಿಂತ ಹೆಚ್ಚಾಗಿ, ಬೋಧನೆ ಕಲಿಕೆಗಿಂತ ಹೆಚ್ಚಾಗಿ ಇವತ್ತಲ್ಲಿ ಆಗ್ತಾ ಇರೋದು ಬೇರೆ ಬೇರೆ ಸ್ಕೀಮ್ಗಳು ಏನು ಬರ್ತಾ ಇದೆ. ಇಡೀ
ಶಿಕ್ಷಣ ವ್ಯವಸ್ಥೆನೇ ಸರ್ವನಾಶ ಮಾಡ್ತಾ ಇದೆ. ಆಮೇಲೆ ಇನ್ನೊಂದು, ಮಕ್ಕಳಿಗೆ ಇವತ್ತು ನಾವು 1ರಿಂದ 9ನೇ ಕ್ಲಾಸ್ ತನಕ ನಿಮ್ಮನ್ನು ಫೇಲೇ ಮಾಡಲ್ಲ, ಪಾಸ್ ಮಾಡಿಬಿಡ್ತೀವಿ. ಹಿಂಗಾದ್ರೆ ಹಿಂಗಾಗತ್ತೆ ಇವಾಗ. ಹಂಗಾಗಿ ಇವಾಗ ಸರ್ಕಾರಿ ಸ್ಕೂಲ್ಗಳಲ್ಲಿ ನೋಡ್ತೀವಿ ನಾವು, ಅಲ್ಲಿ ಬೋಧನೆ ನಡೆಯಲ್ಲ, ಅಲ್ಲಿ ಮಕ್ಕಳು ಕಲಿಯೋದೂ ಇಲ್ಲ. ಈ ಎಲ್ಲ ಕಾರಣಗಳಿಂದ ಏನಾಗಿದೆ, ಮಕ್ಕಳು ಇವತ್ತು ಕಲಿತಾ ಇಲ್ಲ. ಈಗ 9ನೇ ಕ್ಲಾಸ್ 10ನೇ ಕ್ಲಾಸಿಗೆ ಬಂದ ಮೇಲೆ ಇವತ್ತು ಒಂದು ವರದಿನೂ ಇದೆ, ಕೆಲವು ತಜ್ಞರು ಹೇಳ್ತಿದ್ದಾರೆ, ಮಕ್ಕಳಿಗೆ ವಿಪರೀತ ಲೋಡ್ ಅನ್ಸುತ್ತದು. ಯಾಕೆಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ. ಈಗ 9ನೇ ಕ್ಲಾಸಿಗೆ ಬಂದು ಸೈನ್ಸು ಮ್ಯಾಥ್ಸ್ ಇವೆಲ್ಲ ಓದ್ಬೇಕಂದ್ರೆ ಬಹಳ ಕಷ್ಟ. ಲ್ಯಾಂಗ್ವೇಜ್ ಓದೋದು ಕಷ್ಟ. ನಾನು ಹೇಳ್ತಾ ಆವ್ರೇಜ್ ಮಕ್ಕಳಿಗೆ, ಬುದ್ಧಿವಂತರ ಬಗ್ಗೆ ಮಾತಾಡ್ತಿಲ್ಲ, ಆವ್ರೇಜ್ ಮಕ್ಕಳಿಗೆ ಬಹಳ ಹೊರೆ ಆಗತ್ತೆ. ಈ ಹೊರೆಯಿಂದ ಏನಾಗುತ್ತೆ, ಆ ಮಕ್ಕಳು ಅನಿವಾರ್ಯವಾಗಿ ಓದೋದು ಕಷ್ಟ ಬಿಡಪ್ಪ, ನನಗಂತೂ ಆಗಲ್ಲ ಇದು ಅಂತ ಬಿಡ್ತಾ ಇದ್ದಾರೆ. ಇನ್ನೆಲ್ಲದಕ್ಕಿಂತ ಬಹಳ ದೊಡ್ಡ ಸಮಸ್ಯೆ, ತುಂಬ ಮುಖ್ಯವಾದ ಬಡತನ. ಬಡತನ ನೀವು ಬಹಳ ಕರೆಕ್ಟಾಗಿ ಕೇಳಿದ ಪ್ರಶ್ನೆ. ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ದುಡಿಯಕ್ಕೆ ಹೋಗ್ತಿದ್ದಾರೆ. ಯಾಕೆಂದರೆ ನಾನು ದುಡಿದ್ರೆ ಕುಟುಂಬಕ್ಕೆ ನಾನು ಸಹಾಯ ಮಾಡ್ಬೋದು, ಹೊಲದಲ್ಲೋ ಗದ್ದೆನಲ್ಲೋ, ಅಥವಾ ನಾನು ಹೋಗಿ ಒಂದು ಕಟ್ಟಡ ಕಾರ್ಮಿಕನಾಗೋ ಏನೋ ಕೆಲಸ ಮಾಡಿದ್ರೆ ತಿಂಗಳಿಗೆ ಒಂದು 5,000 10,000 ಬಂದರೂ ಕುಟುಂಬ ಒಂದೊತ್ತು ಊಟ ಮಾಡ್ಬೋದು. ಇದು ನಮ್ಮ ದೇಶದ ಪರಿಸ್ಥಿತಿ. ಬಹಳ ನೋವಿನ ವಿಷಯ ಇದು. ಇದು ಸ್ವಾತಂತ್ರ್ಯದ 78ನೇ ವರ್ಷ ಆಚರಿಸ್ತಾ ಇದ್ದೀವಿ. ಇವತ್ತು ಈ ವಿಷಯ ನಾವು ಚರ್ಚೆ ಮಾಡಬಾರ್ದಾಗಿತ್ತು, ಇನ್ನೇನೋ ವಿಷಯ ಚರ್ಚೆ ಮಾಡಬೇಕಿತ್ತು. ಅದು ದುರಂತ ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಪ್ರಾಥಮಿಕ ಶಿಕ್ಷಣ ಕೂಡ ಸಾರ್ವತ್ರಿಕಗೊಳಿಸಿಲ್ಲ ನಾವು. ಇಟ್ಸ್ ಎ ಫೇಲ್ಯೂರ್. ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಟೋಟಲ್ ಫೇಲ್ಯೂರ್ ಇದು. ಸರ್, ಈಗ ನೀವು ಹೇಳ್ತಾ ಇದ್ರಿ ಮಕ್ಕಳು ಶಾಲೆಯನ್ನ ಬಿಡೋದಕ್ಕೆ ಇರುವಂತ ಪ್ರಮುಖ ಕಾರಣಗಳು ಏನೇನು ಅಂತ ಹೇಳಿ. ಕ್ವಾಲಿಟಿ ಆಫ್ ಎಜುಕೇಶನ್ ವಿಚಾರಕ್ಕೆ ಬಂದ್ರೆ ಶಿಕ್ಷಣದ ಗುಣಮಟ್ಟ ಚೆನ್ನಾಗಿದೆಯಾ ಸರ್, ಅಥವಾ ಕಲಿಸುವವರೇ ಸರಿಯಾಗಿಲ್ವಾ ಸರ್, ಹೇಗೆ? ಒಂದು ನೋಡಿ, ಶಿಕ್ಷಣದ ಗುಣಮಟ್ಟನೇ ತುಂಬಾ ಲೋಯರ್ ಮಾಡಿಬಿಟ್ಟಿದ್ದಾರೆ. ಇದು ಬರೀ ನಾನು ಕರ್ನಾಟಕ ಸ್ಟೇಟ್ ಬೋರ್ಡ್ ಹೇಳ್ತಿಲ್ಲ, ಈವನ್ CBSE ICSE ಬೋರ್ಡ್ಗಳು ಕೂಡ. ಈಗ ನೋಡಿ, CBSE ನಲ್ಲಿ ನೀವು ಒಬ್ಬರು ಪ್ರೊಫೆಸರ್ ನಮಗೆ ಪ್ರಶ್ನೆ ಕೇಳೋರು, ಅಲ್ಲಪ್ಪ CBSE ಬೋರ್ಡಲ್ಲಿ ಓದೋ ಮಕ್ಕಳೆಲ್ಲ ಏನೋ ಆಕಾಶದಿಂದ ಇಳಿದು ಬರ್ತಾರ, ಹೆಂಗೆ CBSE ನಲ್ಲಿ 98%, 99%, ಆಲ್ಮೋಸ್ಟ್ 100% ರಿಸಲ್ಟ್ ಹೆಂಗೆ ಬರುತ್ತೆ? ಖಂಡಿತ. ಯಾಕೆ ಅಂತಂದರೆ ಅಲ್ಲಿ ಎಲ್ಲವೂ ಆಬ್ಜೆಕ್ಟಿವ್ ಟೈಪ್. ಮಕ್ಕಳನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ದಾರೆ ಅವರು, ಎಲ್ಲ ಆಬ್ಜೆಕ್ಟಿವ್ ಟೈಪು, ಅನಾಲಿಟಿಕಲ್ ಮೈಂಡೇ ಇಲ್ಲ. ಹಾಗಾಗಿ ಏನಾಗ್ತಿದೆ, ಇವತ್ತಲ್ಲಿ ಗುಣಮಟ್ಟ ಕುಸಿದಿದೆ. ನಮ್ಮ ಬೇರೆ ಬೇರೆ ಸ್ಟೇಟ್ ಬೋರ್ಡ್ಗಳು ಭಾಳ ಚೆನ್ನಾಗಿತ್ತು. ನಾನು ಹೇಳ್ತಾ ಇರೋದು ಒಂದು 15 ವರ್ಷದಿಂದ 20 ವರ್ಷದಿಂದ ಕರ್ನಾಟಕ ಬೋರ್ಡ್ ಒಳಗೊಂಡಂತೆ ಹಲವಾರು ಸ್ಟೇಟ್ ಬೋರ್ಡ್ಸ್ ತುಂಬ ಚೆನ್ನಾಗಿತ್ತು CBSEಗಿಂತ. ಇವಾಗ ಏನು ಮಾಡಿದ್ರು, ಎಲ್ಲ ಈ ಎಂಟ್ರೆನ್ಸ್ ಎಕ್ಸಾಮ್ಗಳು ಬಂದ ಮೇಲೆ ನೀಟು, CET, JEE, ಹಲವಾರು ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗಳು ಕೂಡ CBSE ಮಾಡಲು. ಅರೆ ನೀನು 1ನೇ ಕ್ಲಾಸಿಂದನೇ CBSE ಆಬ್ಜೆಕ್ಟಿವ್ ಟೈಪ್ ರೆಡಿ ಆದರೆ ನೀನು ನೀಟ್ ಕ್ಲಿಯರ್ ಮಾಡ್ಬೋದು. ಈ ಕಾಂಪಿಟೇಷನಲ್ಲಿ ಸ್ಟೇಟ್ ಬೋರ್ಡ್ಗಳು ಕೂಡ ತಮ್ಮ ಬೋರ್ಡ್ಗಳನ್ನ ಗುಣಮಟ್ಟನ ಕೆಳಗಿಳಿಸ್ಬಿಟ್ಟಿದ್ದಾರೆ. ಇಲ್ಲಿಂದ ಏನಾಗಿದೆ, ಇವತ್ತು ಗುಣಮಟ್ಟ ಭಾಳ ಸಮಸ್ಯೆ ಆಗಿದೆ. ಮೊನ್ನೆ ಒಂದು 15 ದಿವಸದಿಂದ ಒಬ್ಬರು ಯೂನಿವರ್ಸಿಟಿ ಪ್ರೊಫೆಸರ್ ಜೊತೆ ಮಾತಾಡ್ತಿದ್ದೆ ನಾನು. ಅವರು ಪ್ರೊಫೆಸರ್ ಹೇಳ್ತಾ ಇದ್ರು, ಸರ್ ಎಂಥ ದುರಂತ ನೋಡಿ ಸರ್, ನನ್ನ ಫ್ರೆಂಡು ಇಲ್ಲೇ ಮಹಾರಾಣೀಸ್ ಕಾಲೇಜಲ್ಲಿ ಕನ್ನಡ ಪ್ರಾಧ್ಯಾಪಕರು, ಅವರಿವತ್ತು ಡಿಗ್ರಿ ಲೆವೆಲಲ್ಲಿ ಮಕ್ಕಳಿಗೆ ಗ್ರಾಮರ್ ಕಲಿಸ್ತಾ ಇದ್ದಾರೆ. ಕನ್ನಡ ಗ್ರಾಮರು ಡಿಗ್ರಿ ಲೆವೆಲಲ್ಲಿ ಕನ್ನಡ ಗ್ರಾಮರ್ ಕಲಿಸೋಂಥ ದುರ್ಭಾಗ್ಯ ಬಂದಿದೆ. ನಾನು ಅವ್ರು ಮಾತಾಡ್ತಾ ಇದ್ದಲ್ಲ, ಸರ್ ನೋಡಿ ಇವತ್ತು ಎಷ್ಟೋ ಕಡೆ ಡಿಗ್ರಿಗೆ ಬರ್ತಾರೆ ಮಕ್ಕಳು, ಪ್ರಿನ್ಸಿಪಾಲ್ಗೆ ಒಂದು ಲೆಟರ್ ಬರೆಯಕ್ಕೆ ಬರಲ್ಲ ಅಂತ. ಅವರು, ಸಾರ್ ನೀವು ಯಾಕೆ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತೀರಾ, ಲೆಕ್ಚರರ್ಸ್ಗೂ ಕೂಡ ಒಂದು ಲೆಟರ್ ಬರೆಯಕ್ಕೆ ಬರಲ್ಲ. ನಿಜ ನಿಜ. ಅರೆ ನಮ್ದು ಶಿಕ್ಷಣದ ಗುಣಮಟ್ಟ ಎಷ್ಟು ಪಾತಾಳಕ್ಕೆ ಹೋಗ್ಬಿಟ್ಟಿದೆ ನೋಡಿ. ಇದಕ್ಕೆ ಕಾರಣ ನಾನು ಡೈರೆಕ್ಟಾಗಿ ಬ್ಲೇಮ್ ಮಾಡ್ತೀನಿ ಬೇರೆ ಬೇರೆ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು. ಫಸ್ಟ್ ನೋಡಿ, ನಮ್ಮ ಶಿಕ್ಷಣ ಉದ್ಧಾರ ಆಗಬೇಕು ಅಂದರೆ ಶಿಕ್ಷಣದಲ್ಲಿ ಯಾವುದೇ ಸರ್ಕಾರಗಳು, ರಾಜಕೀಯ ಪಕ್ಷಗಳು, ಆಮೇಲೆ ಅಧಿಕಾರಶಾಹಿಗಳು, IAS ಅಧಿಕಾರಿಗಳು ಯಾರು ಮೂಗು ತೂರಿಸಬಾರ್ದು. ಶಿಕ್ಷಣ ತಜ್ಞರು, ಶಿಕ್ಷಕರು, ಪೋಷಕರು ಇವರು ಶಿಕ್ಷಣ ನಿರ್ಧಾರ ಮಾಡಬೇಕು. ಅವ್ರ ಸಮಿತಿಗಳನ್ನ ಮಾಡಬೇಕಾಗ್ತದೆ. ನಮಗೆ ಪಠ್ಯಕ್ರಮ ಹೇಗಿರಬೇಕು, ಎಕ್ಸಾಮಿನೇಷನ್ ಹೆಂಗಿರಬೇಕು, ಹೆಂಗೆ ಕಲಿಸ್ಬೇಕು ಅಂತ ಮಾಡಿದ್ರೆ ನಮ್ಮ ಶಿಕ್ಷಣ ಉದ್ಧಾರ ಆಗ್ತದೆ. ಒಂದು. ಎರಡನೇದು, ಸರ್ಕಾರ ಶಿಕ್ಷಣಕ್ಕೆ ಫಂಡ್ಸ್ನ ಕೊಡಬೇಕು. ಇಲ್ಲೇನಾಗ್ತಿದೆ, ನಮ್ಮ ಫಂಡ್ಗಳಂತೂ ಇಳಿಮುಖ ಆಗ್ತಾ ಇದೆ, ಫಂಡ್ಸ್ ಇಳಿಮುಖ ಆಗ್ತಿದೆ. ಪರ್ ಸರ್ಕಾರದ ಕಂಟ್ರೋಲ್ ಮಾತ್ರ ಎಜುಕೇಶನ್ ಮೇಲೆ ಅದು 100% ಕಂಟ್ರೋಲ್ ಆಗ್ತಾ ಇದೆ. ಇದು ದುರಂತ. ಎಲ್ಲ ನಾನು ಹೇಳಿದ್ನಲ್ಲ ಪಾಲಿಸಿಗಳು ನೋಡಿ, ಈಗ ಆ ವರ್ಲ್ಡ್ ಬ್ಯಾಂಕ್ ಸ್ಪಾನ್ಸರ್ಡ್ ಪಾಲಿಸಿಗಳು ಇವೆಲ್ಲ ಬಂದರೆ
ಒಂದು ಚೂರು ಯೋಚನೆ ಮಾಡಿಲ್ಲ. ಯಾಕೆಂದರೆ ನೋಡಿ 2004ರಲ್ಲಿ ನಾವೇ ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ಸಮಾವೇಶ ಮಾಡಿದ್ವಿ. ಈ ನಲಿಕಲಿ ಬಹಳ ಅಪಾಯಕಾರಿ, ಇದು ಸರ್ವನಾಶ ಮಾಡುತ್ತೆ ಎಜುಕೇಶನ್ ಅಂತ. ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು, ಖ್ಯಾತ ಲಿಂಗ್ವಿಸ್ಟ್ ಅವರು, ಅಂದ್ರೆ ನಿಘಂಟು ತಜ್ಞರು ಅವರು, ಪ್ರೊಫೆಸರ್ ರೋಹಿಡೇಕರ್ ಅವರು, HS ದೊರೆಸ್ವಾಮಿ ಅವರು, TM ಕುಮಾರ್ ಅವರು ಈ MD ಆಗಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ, ಅವರು ಎಲ್ಲ ಬಂದಿದ್ರು. ಎಲ್ಲ ಬಹಳ ಆತಂಕದಿಂದ ಹೇಳಿದ್ವಿ ನಾವು ಏನಾಗ್ತಿದೆ ಅಂತ. ಬಟ್ ನಾವು ಹೇಳಿದ್ದು 100% ನಿಜ ಆಗಿದೆ. ಇವತ್ತು ಗುಣಮಟ್ಟ ಹೆಂಗೆ ಕುಸಿದಿದೆ ನೋಡಿ, ಇದು ಬಹಳ ದುರಂತ ಇದು. ಸರ್, ಈಗ ಶಿಕ್ಷಣದ ಗುಣಮಟ್ಟದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಇನ್ನೊಂದು ಕಡೆಯಲ್ಲಿ ನೀವು ಕಲಿಯುವಾಗ SSLC ಸಿಲೆಬಸ್ಸೇ ಬೇರೆ ಇತ್ತು, ನಾನು ಕಲಿಯುವಾಗ SSLC ಸಿಲೆಬಸ್ ಬೇರೆ ಇತ್ತು. ಹಾಗೇನೆ ಹಂತ ಹಂತಕ್ಕೂ ಅದು ಬದಲಾವಣೆ ಆಯಿತು. ಈಗಲೂ ಕೂಡ ಬದಲಾವಣೆಯಾಗಿ ಯಾವುದೋ ಒಂದು ಹಂತಕ್ಕೆ ಬಂದು ತಲುಪಿದೆ. ಈ ಸಿಲೆಬಸ್ಗಳ ಸರಳೀಕರಣ ಅಥವಾ ತಿದ್ದುಪಡಿ ಇವುಗಳೇ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಾ ಇದೆಯಾ ಸರ್, ಈಸಿ ಆಗ್ತಾ ಇದೆಯಾ, ಹೇಗೆ? ಅದೇನಾಗಿದೆ ನೋಡಿ, ಈಗ ಒಂದು ಸಿಲೆಬಸ್ಗಳು ಏನು ಮಾಡ್ತಿದ್ದಾರೆ, ಈಗ ತಿದ್ದುಪಡಿಗಳು ಮಾಡಿ ಕೆಲವು ಕಡೆ ಕೆಲವು ಸಿಲೆಬಸ್ಗಳು ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಈಗ ಉದಾಹರಣೆಗೆ ನೋಡಿ, ನಾವೆಲ್ಲ 10th ಓದ್ಬೇಕಾರೆ 10ನೇ ಕ್ಲಾಸ್ ನೀವು ಬಹುಶಃ ನೀವು ನಾನೆಲ್ಲ ಓದ್ಬೇಕಾರೆ ಟ್ರಿಗ್ನಾಮೆಟ್ರಿ, ಕ್ಯಾಲ್ಕುಲಸ್ ಇವೆಲ್ಲ 10ನೇ ಕ್ಲಾಸಿಗೆ ಬರ್ತಿರ್ಲಿಲ್ಲ, ನಂತರ ಬರೋದು. ಇವಾಗ ಅದನ್ನು ತಂದುಬಿಟ್ಟಿದ್ದಾರೆ. ಯಾಕಂದರೆ ಮುಂದೆ ಮಕ್ಕಳ ಕಾಂಪಿಟೇಷನ್ಗೆ ರೆಡಿ ಮಾಡಬೇಕು ಅಂತ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇದು ಬೋಧನೆಯ ಗುಣಮಟ್ಟ. ಈಗ ಟೀಚರ್ಸ್ ಕ್ವಾಲಿಫೈಡ್ ಆಗಿದ್ದಾರೆ, ಬಟ್ ಟ್ರೈನ್ಡ್ ಆಗಿಲ್ಲ ಟೀಚರ್ಸು. ಡಿಗ್ರಿ ಮಾತ್ರ ಸಾಕಾಗಲ್ಲ ಹಾಗಾದ್ರೆ? ಅಲ್ಲ, ಸಾಕು, ಡಿಗ್ರಿ ಬಂದರೂ ಸಾಕಾಗತ್ತೆ ಟೀಚರ್ಸ್ಗೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ಏನಂದ್ರೆ ಇವತ್ತು ಸರ್ಕಾರಿ ಸ್ಕೂಲ್ಗಳಲ್ಲಿ ನೋಡಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅಲ್ಲಿ ಇವತ್ತು ಪರ್ಮನೆಂಟ್ ಟೀಚರ್ಸೇ ಅಲ್ಲ, ಗೆಸ್ಟ್ ಟೀಚರ್ಸು. ನಾನೀಗ ಗೆಸ್ಟ್ ಟೀಚರ್ಸ್ಗೆ ತಿಂಗಳು ಕೊಡೋದು 9,000 ರೂಪಾಯಿ ಸಂಬಳ ಕೊಡ್ತಾರೆ. ಈಗ 9,000 ರೂಪಾಯಿ ಸಂಪಾದನೆ ಮಾಡಿ ಬದುಕಕ್ಕಾಗತ್ತಾ ಭಾರತದಲ್ಲಿ? ಅನಿವಾರ್ಯ ಅವರು ಒಂದು ಸ್ಕೂಲಲ್ಲಿ 2-3 ಸ್ಕೂಲಲ್ಲಿ ಪಾಠ ಮಾಡಬೇಕಾಗ್ತದೆ. ಜೀವನೋಪಾಯ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ. ಪರ್ಮನೆಂಟ್ ಪೋಸ್ಟ್ಗಳನ್ನ ತುಂಬುತ್ತಾ ಇಲ್ಲ. ಟೀಚರ್ಸ್ಗೆ ಕಂಟಿನ್ಯೂಸ್ಲಿ ಟ್ರೈನಿಂಗ್ಗಳು ಕೊಡಬೇಕು, ಅವ್ರ ಗುಣಮಟ್ಟ ಇಂಪ್ರೂವ್ ಮಾಡೋದಕ್ಕೆ. ಇದು ನಡೆಯೋದಿಲ್ಲ. ಇದು ಟ್ರೈನಿಂಗ್ಗಳು ನಡೆಯೋದಲ್ಲ. ಏನು ಅಂತ ಹೇಳಿದ್ರೆ, ಅವ್ರದ್ದು ಯಾವುದೋ ಸ್ಕೀಮ್ಗಳು ಸರ್ಕಾರಗಳು ಏನು ಮಾಡ್ತಾರೆ, ಎಲ್ಲ ನೀವು ಲೆಕ್ಕಪತ್ರಗಳು ಬರೆದಿಡಬೇಕದು. ಇದೇ ಸ್ಕೀಮ್ಗಳು ಬರುತ್ತೆ ಹೊರತು ಇಲ್ಲಿ ಈ ಗುಣಮಟ್ಟದ ಬೋಧನೆ ಮಾಡೋದು ಹೆಂಗೆ, ಮಕ್ಕಳ ಕಲಿಕೆಯನ್ನು ಇಂಪ್ರೂವ್ ಮಾಡೋದು ಹೆಂಗೆ, ಅದಿಲ್ಲ ಇವತ್ತು. ಇದು ಸಮಸ್ಯೆ ಆಗ್ತಾ ಇರೋದು. ಸರ್, ನೀವು ಹೇಳ್ತಾ ಇದ್ರಿ ಸಾಕಷ್ಟು ವಿಚಾರಗಳ ಕುರಿತು, ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಹೇಳಿದ್ರಿ, ಹಾಗೆಯೇ ಶಿಕ್ಷಕರ ಗುಣಮಟ್ಟ. ಈಗ ನಾನು ಆಗಲೂ ಕೂಡ ಒಂದು ಕ್ವಶನ್ ಕೇಳಿದೆ ಸರ್, ಶಿಕ್ಷಕರು ಬರೀ ಸರ್ಟಿಫೈಡ್ ಆದರೆ ಮಾತ್ರ ಅಲ್ಲ, ಎಕ್ಸ್ಟ್ರಾ ಆಕ್ಟಿವಿಟೀಸು ಬೇಕಾಗುತ್ತೆ. ಮಕ್ಕಳನ್ನ ಯಾವ ರೀತಿಯಾಗಿ ಮಕ್ಕಳಿಗೆ ಹೇಳಿದರೆ ಪಾಠ ಮಾಡಿದ್ರೆ ಅರ್ಥ ಆಗುತ್ತೆ. ಒಂದು ಮಗುಗೆ ನಾನೇನೋ ಒಂದು ಹೇಳ್ತೀನಿ ಒಂದು ವಿಚಾರ ಅಂತ ಹೇಳಿದ್ರೆ, ಆ ಮಗುಗೆ ಡೈರೆಕ್ಟಾಗಿ ಆ ಮ್ಯಾಟ್ರು ಅರ್ಥ ಆಗೋದು ಕಷ್ಟ ಆಗುತ್ತೆ. ಅದನ್ನು ಅರ್ಥ ಮಾಡಿಸಿ ಹೇಳುವಂಥ ಶಿಕ್ಷಕರು ಈಗ ಇದ್ದಾರೆ ಸರ್, ಹೇಗೆ? ಆ್ಯಕ್ಚುಲಿ ಆ ಥರ ತಗೊಂಡ್ರೆ ಕೆಲವು ಕಡೆ ಇದ್ದಾರೆ ಶಿಕ್ಷಕರು, ನಾನು ಅಬ್ಸಲ್ಯೂಟ್ಲಿ ಇಲ್ಲ ಅಂತ ಹೇಳ್ತಿಲ್ಲ. ಕೆಲವರೆಲ್ಲ ಭಾಳ ಪ್ಯಾಷನೇಟ್ ಟೀಚರ್ಸ್ ಇದ್ದಾರೆ. ನಮಗೆ ಗೊತ್ತಿರೋ ನಮ್ಮ ಸ್ನೇಹಿತರು ತುಂಬ ಜನ ಭಾಳ ಪ್ಯಾಷನ್ ಆಗಿ ತೊಗೊಂಡು ಕೆಲಸ ಮಾಡೋರಿದ್ದಾರೆ. ಇನ್ನೆಷ್ಟೋ ಟೀಚರ್ಸಿಗೆ ಆ ಥರ ಅರ್ಥ ಮಾಡಿಸೋರು ಇಲ್ಲ. ಅವರು ಬರೇ ನಾವೇನೋ ಮಕ್ಕಿ ಕಮಕ್ಕಿ ಅಂತೀವಲ್ಲ, ಆ ಥರ ಪಾಠ ಮಾಡೋ ಟೀಚರ್ಸ್ಗಳು ಇದ್ದಾರೆ. ಈಗ ನೋಡಿ, ನಮ್ಮ ಸ್ಕೀಮ್ಗಳು ಹೆಂಗಿದೆ ನೋಡಿ, ಈಗ ಮಕ್ಕಳಿಗೆಲ್ಲ ಪ್ರಾಜೆಕ್ಟ್ ವರ್ಕ್ ಅಂತ ಮಾಡಿಸ್ತಾರೆ, ಅದಕ್ಕೊಂದಷ್ಟು ಮಾರ್ಕ್ಸು. ಈಗ ಪ್ರಾಜೆಕ್ಟ್ ವರ್ಕ್ ಮಾಡೋದು ಯಾರು? ಕೊನೆಗೆ ಮನೇಲಿ ಅಪ್ಪ ಅಮ್ಮ ಮಾಡ್ತಾರೆ ಹೊರತು ಮಕ್ಕಳು ಮಾಡೋದಿಲ್ಲ. ನಾವು ಕೂತ್ಕೊಂಡು ಎಲ್ಲ ಪ್ರಾಜೆಕ್ಟ್ ವರ್ಕ್ ರೆಡಿ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ರೆಡಿ ಮಾಡಿ ತೊಗೊಂಡೋಗಿ ಕೊಡ್ಬೇಕು, ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಎಲ್ಲ ಮಾರ್ಕ್ಸ್ಗೋಸ್ಕರ ಮಾಡ್ತಾ ಇರೋದು ಇವತ್ತು. ಖಂಡಿತ. ಈಗ ನೋಡಿ, ನಾವು ಕಮಿಟೆಡ್ ಟೀಚರ್ಸು, ಅರೆ ಟೀಚರ್ಸು ಮಕ್ಕಳನ್ನು ನನ್ನ ಸ್ವಂತ ಮಕ್ಕಳು ಅಂತ ತೊಗೊಂಡು ಆ ಥರ ಕಮಿಟ್ಮೆಂಟಿಂದ ಕೆಲಸ ಆಗಬೇಕದು. ಇದು ಆಗಬೇಕು ಅಂತ ಹೇಳಿದ್ರೆ ಅಂಥ ಕ್ವಾಲಿಫೈಡ್ ಟೀಚರ್ಸು, ಕಮಿಟೆಡ್ ಟೀಚರ್ಸನ್ನು ರೆಕ್ರೂಟ್ ಮಾಡಬೇಕಾಗತ್ತೆ ಸರ್ಕಾರಗಳು. ಸ್ಕೂಲ್ಗಳಿಗೆ ಅಪಾಯಿಂಟ್ ಮಾಡಬೇಕು ಅವ್ರನ್ನ. ಅದೇ ಆಗ್ತಿಲ್ಲ, ಅಪಾಯಿಂಟ್ಮೆಂಟೇ ನಡೀತಿಲ್ಲ. ಫಸ್ಟು ಅಪಾಯಿಂಟ್ಮೆಂಟೇ ಆಗ್ತಾ ಇಲ್ಲ. ಈಗ ನೋಡಿ, 62,000 ಟೀಚರ್ಸ್ ಪೋಸ್ಟ್ ಖಾಲಿ ಬಿದ್ದಿವೆ, ಅದೇ ಸ್ಯಾಂಕ್ಷನ್ಡ್ ಪೋಸ್ಟ್ಗಳು. ಒಂದು ತರಗತಿಗೆ ಒಬ್ಬರು ಟೀಚರ್ ಅಲ್ಲ, ಒಂದು ತರಗತಿಗೆ ಒಬ್ಬರು ಟೀಚರ್ ತೊಗೊಂಡ್ರೆ 2.5 ಲಕ್ಷ ಟೀಚರ್ಸ್ ತುಂಬಬೇಕು ಇವಾಗ ರಾಜ್ಯ ಸರ್ಕಾರ. ನಿಜ. ಇವರು ಸ್ಟೂಡೆಂಟ್ಸು ಟೀಚರ್ಸ್ ಅನುಪಾತದ ಮೇಲೆ ತಗೋತಾರೆ. ಅಂದರೆ 1ರಿಂದ 5ನೇ ಕ್ಲಾಸ್ ತನಕ ಒಬ್ಬರೇ ಟೀಚರು, 5 ಕ್ಲಾಸಿಗೆ ಪಾಠ ಮಾಡಬೇಕು, ಆ ಲೆಕ್ಕದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೋತಿದ್ದಾರೆ. ಹಂಗೆ ತೊಗೊಂಡ್ರು ಕೂಡ 62,000 ಟೀಚರ್ಸ್ ಪೋಸ್ಟ್ ಖಾಲಿ ಇದೆ. ಫಸ್ಟು ಟೀಚರ್ಸ್ ಪೋಸ್ಟ್ ತುಂಬಬೇಕು. ಈ ನೆಕ್ಸ್ಟ್ ಬರೋ ಪ್ರಶ್ನೆ, ಆ ಟೀಚರ್ಗಳು ಒಂದು ಕಾಂಪಿಟೆಂಟ್ ಆಗಿರ್ಬೇಕು, ಕರೆಕ್ಟ್, ಒಂದು ಭಾಳ ಇಂಪಾರ್ಟೆಂಟ್ ಅದು. ಬಟ್ ಅದಕ್ಕಿಂತ ಭಾಳ ಮುಖ್ಯ, ನೀವು ನನ್ನ ಕೇಳಿದ್ರೆ ಟೀಚರ್ ಪ್ಯಾಷನೇಟ್ ಆಗಿರಬೇಕು. ನಾನು ಮಕ್ಕಳಿಗೆ
ಕಲಿಸ್ತೀನಿ. ಟೀಚಿಂಗ್ನ ನಾನು ಅದೊಂದು ಜಾಬ್ ಥರ ತಗೊಳ್ಳಲ್ಲ, ನಾನು ಅದನ್ನು ನನ್ನ ಒಂದು ಪ್ಯಾಷನ್ನಾಗಿ ತೊಗೊಂಡು ಮಕ್ಕಳಿಗೆ ಜ್ಞಾನಧಾರೆ ಮಾಡ್ತೀನಿ, ನಾನು ದಾರೆ ಎರಿತೀನಿ ನಾನು. ಈ ಒಂದು ಪ್ಯಾಷನೇಟ್ ಟೀಚರ್ಸ್ ಬೇಕು ನಮಗೆ. ಬಟ್ ಇದನ್ನ ಅಳತೆ ಮಾಡೋಂಥ ಮಾನದಂಡವೇ ಇಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ. ಹೇಗೇನು ಅಲ್ಲೂ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳು. ನೀನು BEd ಮಾಡ್ಕೋ, ಆಮೇಲೆ ಇನ್ನೊಂದು TET ಮಾಡ್ಕೋ, ಇನ್ನೊಂದು ಎಕ್ಸಾಮ್ ಮಾಡು, CET ಬರೀ ಎಕ್ಸಾಮ್ ಅಂದರೆ ಪ್ರತಿಯೊಂದು ಎಂಟ್ರೆನ್ಸ್ ಎಕ್ಸಾಮ್ಗಳು ಕೂಡ ಒಂದು ರೀತಿ ಎಲಿಮಿನೇಷನ್ ರೌಂಡ್ ಇದ್ದಂಗೆ. ಈಗ TV ಚಾನೆಲಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತದೆ, ಎಲಿಮಿನೇಷನ್, ಇದೊಂದು ಎಲಿಮಿನೇಷನ್ ರೌಂಡ್ಗಳಿವೆಲ್ಲ. ಬರೀ ಎಲಿಮಿನೇಟ್ ಮಾಡ್ತಾರೆ ಹೊರತು ಅಬ್ಸರ್ವ್ ಮಾಡುವಂಥದ್ದಿಲ್ಲ ಇಲ್ಲಿ. ಸೊ ಇದು ಆಗಬೇಕಾಗಿರೋದು. ಅಲ್ಲಿ ಯಾರು ಪ್ಯಾಷನೇಟ್ ಆಗಿದ್ದಾನೆ, ಟೀಚಿಂಗ್ನ ನಾನು ಜೀವನದ ಗುರಿ ಧ್ಯೇಯ ಅಂತ ತೊಗೊಂಡು ಬರ್ತಾನೆ, ಅಂಥ ಟೀಚರ್ಸ್ನ ಹುಡುಕ್ಬೇಕಾಗ್ತದೆ. ಅದನ್ನು ಬರೀ ನಾವು ಎಕ್ಸಾಮಿನೇಷನ್ ಮೂಲಕ ಅಲಿಯೋಕ್ಕಾಗಲ್ಲ ಅದನ್ನು. ನಿಜ ಸರ್. ಸೊ ಬಟ್ ಇದು ಬೇಕಿದು. ಆಮೇಲೆ ಹಿಂದೆ ಎಲ್ಲ ನೋಡಿ, ಇವರು ಸ್ಕೂಲ್ ಇನ್ಸ್ಪೆಕ್ಟರ್ಗಳು, ಸ್ಕೂಲ್ ವಿಸಿಟ್ ಮಾಡೋರು, ಆ ಇನ್ಸ್ಪೆಕ್ಟರ್ಗಳು ಕೂಡ ಟೀಚರ್ಸ್ ಆಗಿರೋರು. ಮಕ್ಕಳು ಎಷ್ಟು ಕಲ್ತವ್ರೆ, ಟೀಚರ್ ಎಷ್ಟು ಪಾಠ ಮಾಡೋರು ನೋಡೋರು. ಇವಾಗ ಇನ್ಸ್ಪೆಕ್ಷನ್ಗಳೇ ಇಲ್ಲ. ನಿಜ, ಅದೇ ಇಲ್ಲ. ಯಾಕಂದರೆ ಸಿವಿಯರ್ ಸ್ಟಾಫ್ ಶಾರ್ಟೇಜ್ ಇದೆ ಇವತ್ತು. ಸ್ಟಾಫೇ ಇಲ್ಲ ಇವತ್ತು. ಸರ್, ಹೇಳ್ತಾ ಇದ್ರಿ ಇಲ್ಲಿರುವಂಥ ಗೊಂದಲಗಳು ಅಥವಾ ಕೆಲವೊಂದಿಷ್ಟು ಸರ್ಕಾರದ ಸಮಸ್ಯೆಗಳು, ಅದರಿಂದ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರುವಂಥ ಹೊರೆಗಳ ವಿಚಾರವಾಗಿ ಮಾತನಾಡ್ತಾ ಇದ್ರಿ. ಇನ್ನೂ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಸರ್, ಎಲ್ಲೋ ಉತ್ತರ ಭಾರತದಲ್ಲಿ ನಾವು ಈ ರೀತಿಯಾದಂಥ ಘಟನೆಗಳನ್ನು ನೋಡ್ತಾ ಇದ್ವಿ, ಈ ರೀತಿಯಾದಂಥ ಸನ್ನಿವೇಶಗಳನ್ನು ನೋಡ್ತಾ ಇದ್ವಿ. ಅಲ್ಲಿನ ರಾಜ್ಯಗಳಲ್ಲಿ ಆರ್ಥಿಕ ವ್ಯವಸ್ಥೆ ಸರಿಯಾಗಿಲ್ಲ, ದುಡಿಮೆ ಇಲ್ಲ, ಪೋಷಕರಲ್ಲಿ ದುಡಿಮೆ ಇಲ್ಲ, ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿರ್ತಾರೆ. ಕಂಪೇರ್ ಟು ಕರ್ನಾಟಕವನ್ನು ಕಂಪೇರ್ ಮಾಡಿದರೆ ಇತರ ರಾಜ್ಯಗಳೊಂದಿಗೆ ನಾವು ಅದರ ಎಲ್ಲದರಲ್ಲೂ ಕೂಡ ಸದೃಢವಾಗಿದ್ದೀವಿ. ಆದರೆ ಕರ್ನಾಟಕದಲ್ಲೂ ಕೂಡ ಕೆಲವೊಂದಿಷ್ಟು ಸಾಮಾಜಿಕ ಸಮಸ್ಯೆಗಳಿವೆ, ಆರ್ಥಿಕ ಸಮಸ್ಯೆಗಳಿವೆ. ಈ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಹೇಗೆ ಸರ್? ಹೌದು, ಭಾಳ ಇಂಪಾರ್ಟೆಂಟ್ ಕಾರಣ. ಫಸ್ಟ್ ಹೇಳದ್ನಲ್ಲ, ಆರ್ಥಿಕ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ, ಬಡತನ ಅನ್ನೋದು ಭಾಳ ದೊಡ್ಡ ಸಮಸ್ಯೆ. ಇಡೀ ಭಾರತದಲ್ಲೇ ಈ ಬಡತನ ಭಾಳ ದೊಡ್ಡ ಸಮಸ್ಯೆ ನಮಗೆ. ಅಫ್ಕೋರ್ಸ್ ಉತ್ತರ ಭಾರತದಲ್ಲಿ ಹೆಚ್ಚಿದೆ ಸಮಸ್ಯೆ, ಬಿಹಾರ, ಉತ್ತರ ಪ್ರದೇಶ ಎಲ್ಲ ತಗೊಂಡ್ರೆ. ಬಟ್ ಕರ್ನಾಟಕದಲ್ಲಿ ಹಿಂದೆ ಬಿದ್ದಿಲ್ಲ, ಇಲ್ಲೂ ಕೂಡ ಬಹಳ ಬಡತನ ಇದೆ. ನಾವೀಗ ಗುಲ್ಬರ್ಗ, ಯಾದಗಿರಿ, ರಾಯಚೂರು ಆ ಜಿಲ್ಲೆಗಳಿಗೆಲ್ಲ ಹೋದ್ರೆ ನೋಡ್ತೀವಲ್ಲ, ಬಹಳ ಕಷ್ಟ ಇದೆ ಜನಗಳಿಗೆ. ಅಥವಾ ಬೆಂಗಳೂರಿನ ಸ್ಲಮ್ಗಳಿಗೆ ಹೋದ್ರೆ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ನಾನು ನಿಮಗೊಂದು ಉದಾಹರಣೆ ಕೊಡ್ಬೇಕಂದ್ರೆ, ನನಗೆ ಬಹಳ ಶಾಕ್ ಆಯ್ತು. ಒಂದು ತಿಂಗಳಿಂದ ಇಲ್ಲಿ ಕನಕಪುರದಲ್ಲಿ ನಮ್ಮ ಸ್ನೇಹಿತರೊಬ್ರು ಟೀಚರು, ಅಲ್ಲಿ ಒಂದು ಹ್ಯಾಮ್ಲೆಟ್ ಇದೆ, ಅಲ್ಲಿ ಒಂದು ಸ್ಕೂಲ್ ಇದೆ, ಸರ್ಕಾರಿ ಸ್ಕೂಲ್. ಅಲ್ಲಿಗೆ ಹೋಗಿದ್ವಿ ನಾವು. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಟೀಚರ್ಸ್ ಅಲ್ಲಿ. ಮಕ್ಕಳಿಗೆ ಸರ್ಕಾರಿ ಸ್ಕೂಲಲ್ಲಿ ಎಂತ ಒಳ್ಳೆ ಪಾಠ ಮಾಡ್ಬೋದು ಅನ್ನೋದು ಒಂದು ರೀತಿ ಮಾದರಿ ಅದು. ಅವ್ರು ಹೇಳ್ತಾ ಇದ್ರು, ಅಲ್ಲಿ ಇಬ್ರು ಮಕ್ಕಳು, ಒಂದು ಹುಡುಗಿ ಒಂದು ಹುಡುಗ, ಈಗ ಅವ್ರಿಗೆ ವಯಸ್ಸು ತೊಗೊಂಡ್ರೆ 12-13 ವರ್ಷ. ಇಲ್ಲಿ ತನಕ ಅವರು ಸ್ಕೂಲ್ ಮುಖನೇ ನೋಡಿಲ್ಲ. ಇದು ಕನಕಪುರ, ಬೆಂಗಳೂರಿಂದ 60-70 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಅದು ಇನ್ನು ಸ್ಕೂಲ್ ಮುಖ ನೋಡಿಲ್ಲ. ಇವರು ಆ ಮಕ್ಕಳನ್ನ ಕರ್ಕೊಂಡ್ಬಂದು ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಈ ಥರದ್ದು ಇನ್ನೂ ನೀವು ನಾವು ಟ್ರೈಬಲ್ ಏರಿಯಾಗಳಿಗೆ ಹೋದ್ರೆ, ಗುಡ್ಡಗಾಡು ಪ್ರದೇಶಗಳಿಗೆ ಹೋದ್ರೆ, ಅರಣ್ಯ ಪ್ರದೇಶಗಳಿಗೆ ಹೋದ್ರೆ ಪರಿಸ್ಥಿತಿ ಹೆಂಗಿದೆಯೋ ಇನ್ನೂ ಗಂಭೀರವಾಗಿದೆ. ನೋಡಿದ್ದೀವಿ ನಾವು ಕೂಡ ಅದನ್ನ. ಸೊ ಇದು ಪರಿಸ್ಥಿತಿ ಇಲ್ಲಿ. ಸೊ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಬಡತನ ಬಹಳ ಇದೆ, ಸಮಸ್ಯೆ ಇದೆ. ಮಕ್ಕಳು ಪಾಪ ಅನಿವಾರ್ಯವಾಗಿ ಕುಟುಂಬಕ್ಕೆ ಸಹಾಯವಾಗಿ ನಿಲ್ಲಬೇಕು ಅಂತೇಳಿ ಅವ್ರೇನ್ ಮಾಡ್ತಿದ್ದಾರೆ, ಎಜುಕೇಶನ್ ಬಿಟ್ಟು ಜಾಬ್ ತಗೋತಾ ಇದ್ದಾರೆ. ವೆರಿ ಪೇನ್ಫುಲ್ ಅದು. ಸರ್, ನಂಗೆ ತುಂಬ ಕಾಡುವಂಥ ಪ್ರಶ್ನೆ, ಇತ್ತೀಚೆಗಂತಲ್ಲ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ವಲಸೆ ಕಾರ್ಮಿಕರು ಇರ್ತಾರೆ ಸರ್. ಈ ಬೆಂಗಳೂರಿನ ಫ್ರೀಡಮ್ ಪಾರ್ಕು ಅಥವಾ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಏನೋ ಒಂದು ಕಾಮಗಾರಿ ಮಾಡುವಂಥ ನಿಟ್ಟಿನಲ್ಲಿ, ಏನೋ ಒಂದು ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಬರ್ತಾರೆ. ಅಲ್ಲಿ ಕೆಲಸ ಮುಗಿಯುತ್ತೆ, ಇನ್ನೊಂದು ಊರಿಗೆ ಹೋಗಬೇಕು. ಹೀಗೆ ಅವರ ಜೀವನ ಇಡೀ ಅಲೆಮಾರಿಗಳಾಗಿರ್ತಾರೆ ಅಥವಾ ಎಲ್ಲೋ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರೆ. ಆದರೆ ಅವ್ರ ಜೊತೆಯಲ್ಲಿರುವಂಥ ಚಿಕ್ಕ ಪುಟ್ಟ ಮಕ್ಕಳು, ಅವರ ಎಜುಕೇಷನ್ ಕಥೆ ಏನು ಸರ್? ಅವರ ಶಿಕ್ಷಣದ ಕಥೆ ಏನು? ಅವರಿಗಾಗಿ ಸರ್ಕಾರ ಏನಾದರೂ ಕ್ರಮವನ್ನು ಕೈಗೊಂಡಿದೆಯಾ, ವ್ಯವಸ್ಥೆಯನ್ನು ಮಾಡಿದೆಯಾ? ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಹೇಗೆ ಸರ್? ಭಾಳ ಡ್ರಾಪ್ಔಟ್ ಆಗ್ತಿದ್ದಾರೆ. ಹಿಂದೆ ಸರ್ಕಾರದ ಕೆಲವು ಕಾರ್ಯಕ್ರಮಗಳು ಇತ್ತದು, ಬಟ್ ಅವೆಲ್ಲ ಎಷ್ಟು ಎಫೆಕ್ಟಿವ್ ಆಗಿ ಆಗ್ತಿದೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾವೀಗ ಅಷ್ಟು ಗ್ರಾಸ್ ರೂಟ್ ಲೆವೆಲಲ್ಲಿ ನಾವು ಹೋಗ್ಬೇಕಾಗ್ತದೆ. ಬಟ್ ನಾನು ನೋಡ್ದಂಗೆನೆ, ಅಂದರೆ ನಾನು ಹೇಳ್ತಾ ಇರೋದು, ಇದನ್ನು ನಾನು ಹೇಳಿದಾಗ ಭಾಳ ನಿಖರವಾಗಿ ಹಿಂಗೆ ಆಗ್ತಾನೆ ಇಲ್ಲ, ಹಿಂಗಿದೆ ಅಂತ ನಾನು ಹೇಳೋದು ಕಷ್ಟ ಅದು. ಯಾಕಂದ್ರೆ ಅಷ್ಟು ಎಕ್ಸ್ಟೆನ್ಸಿವ್ ಆಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಬಟ್ ನಾನು ನೋಡ್ದಂಗೆ ಹಲವಾರು
ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಟೀಚರ್ಸ್ಗಳಿರ್ತಕ್ಕಂಥ ಹಲವಾರು ಕಟ್ಟಡ ಕಾರ್ಮಿಕರಿರುವಂಥ ಏರಿಯಾಗಳು ನೋಡಿದ್ದೀನಿ ನಾನು. ಭಾಳಷ್ಟು ಕಡೆ ನಾನು ಕೇಳ್ತೀನಿ ಮಕ್ಕಳಿಗೆ, ನೀನೇನಮ್ಮ ಸ್ಕೂಲ್ಗೆ ಹೋಗ್ತಿದ್ದೀನಪ್ಪ ಅಂದರೆ ಇಲ್ಲ, ಸ್ಕೂಲ್ಗೆ ಹೋಗ್ತಿಲ್ಲ ಅವರು. ಈಗ ಇದಾಗಬೇಕು ಅಂತ ನೋಡಿ, ಬಹಳ ಮುಖ್ಯವಾದ್ದು ಇದು ಸರ್ಕಾರ ಇದು ನಮ್ಮ ಆದ್ಯತೆ ಅಂತ ತಗೋಬೇಕಾಗ್ತದೆ. ಎಜುಕೇಷನ್ ನಮ್ಮ ಆದ್ಯತೆ ಅಂತ ತಗೋಬೇಕು. ಆದರೆ ಇವತ್ತು ನೋಡಿ ಸರ್ಕಾರಗಳು ಎಜುಕೇಷನ್ ನಮ್ಮ ಆದ್ಯತೆ ಅಂತ ತಗೋತಾನೆ ಇಲ್ಲ ಅವರು. ಇವತ್ತು ನೋಡಿ ನಮ್ಮ ರಾಜ್ಯ ಸರ್ಕಾರ ಇದು ಕೆಲವು ಕಾರ್ಪೊರೇಟ್ ಮನೆತನಗಳಿಂದ ಕಾರ್ಪೊರೇಟ್ ಕಂಪನಿಗಳಿಂದ CSR ಫಂಡನ್ನ ತಗೋತೀವಿ, ಸ್ಕೂಲ್ಗೆ ಆ ಕಾರ್ಪೊರೇಟ್ ಕಂಪನಿಯ ಮಾಲೀಕರ ಹೆಸರಿಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಬರೀ ಆರ್ಥಿಕ ದಿವಾಳಿತನ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದ್ದು, ನೈತಿಕವಾಗಿ ಇಂಥ ದಿವಾಳಿತನ ಆಗಿದೆಯಲ್ಲ ಇವರಿಗೆ. ನಿಜ. ಆ CSR ಫಂಡ್ ಏನದು? ಅವರೇನು ಕಾರ್ಪೊರೇಟ್ ಕಂಪನಿಗಳು ತಮ್ಮ ಜೇಬಿಂದ ಕೊಡ್ತಾ ಇದ್ದಾರ? ಆ CSR ಫಂಡ್ನೇ ನ್ಯಾಯವಾಗಿ ಸರ್ಕಾರಕ್ಕೆ ತೆರಿಗೆ ಕೊಡಬೇಕಿತ್ತು, ತೆರಿಗೆ ಕೊಡದಿರ ಎತ್ತಿಟ್ಟಿದ್ದಾರೆ ಅದನ್ನು, ದುಡ್ಡು ಅದು ಸರ್ಕಾರದ ದುಡ್ಡು, ಅದು ವಸೂಲಿ ಮಾಡಿದ್ರೆ ಇವರು ವೈಫಲ್ಯ. ಇದು ಇದನ್ನು ಮಾಡೋದು ಬಿಟ್ಟು ಇವಾಗ ಅವ್ರ ಹೆಸರು ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಏನು ಕತೆ ಇದು ಅಂದರೆ ಸರ್ಕಾರಕ್ಕೆ ನೋಡಿ ಇವತ್ತು ಶಿಕ್ಷಣ ಆದ್ಯತೆ ಅಲ್ಲ. ಈಗ ಗ್ಯಾರಂಟಿಗಳು ಕೊಡ್ತಿದ್ದಾರೆ, ಭಾಳ ಸಂತೋಷ, 5 ಗ್ಯಾರಂಟಿಗಳು. ಎಜುಕೇಶನ್ ಯಾಕೆ ಒಂದು 6ನೇ ಗ್ಯಾರಂಟಿ ಆಗಲ್ಲ ಇವರಿಗೆ? ನಮ್ಮ ಮಾಧ್ಯಮದೊಂದಿಗೆ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ರಾಜ್ಯ ಸರ್ಕಾರಕ್ಕೆ, ಎಜುಕೇಶನ್ ಯಾಕೆ ನಿಮಗೆ ಗ್ಯಾರಂಟಿ ಆಗಲ್ಲ? ಯಾಕೆ ನೀವು ಎಜುಕೇಶನ್ ಬಜೆಟ್ನ ಇನ್ಕ್ರೀಸ್ ಮಾಡೋದಿಲ್ಲ? ಟೀಚರ್ಸ್ ರೆಕ್ರೂಟ್ಮೆಂಟ್ ಯಾಕೆ ಮಾಡ್ಕೊಳ್ಳೋದಿಲ್ಲ? ಅರೆ ಎಜುಕೇಶನ್ ಒಂದು ಆದ್ಯತೆ ಆದರೆ ಅವಾಗ ನೋಡಿ ನನಗೂ ನಿಮಗೂ ಕಾಳಜಿ ಇದೆ, ನೀವು ಕಾಳಜಿಯಿಂದ ಪ್ರಶ್ನೆ ಕೇಳ್ತಿದ್ದೀರಾ. ಈ ವಲಸೆ ಕಾರ್ಮಿಕರಿಗೆಲ್ಲ ಬಂದರೆ ಅವ್ರ ಕತೆ ಏನು ಸಾತ? ಭಾಳ ಪ್ರಶ್ನೆ, ನಿಜವಾದ ಪ್ರಶ್ನೆ ಇದು. ಸರ್ಕಾರಕ್ಕೆ ಎಜುಕೇಷನ್ ಒಂದು ಪ್ರಯಾರಿಟಿ ಅಂತ ಸರ್ಕಾರ ತಗೋತು ಅಂದರೆ ಆವಾಗ ಯೋಚನೆ ಮಾಡ್ತಾರೆ, ಹೌದಲ್ಪ ಇಷ್ಟು ವಲಸೆ ಕಾರ್ಮಿಕರು ಬರ್ತಾರೆ, ಅವ್ರು ಎಲ್ಲಿ ವಾಸ ಆಗ್ತಿದ್ದಾರೆ, ಯಾವ್ಯಾವ ಏರಿಯಾದಲ್ಲಿದ್ದಾರೆ, ಯಾವ್ಯಾವ ಏರಿಯಾದಲ್ಲಿ ಎಷ್ಟು ವಲಸೆ ಕಾರ್ಮಿಕರಿದ್ದಾರೆ, ಡಾಟಾ ಬೇಕಲ್ಲ. ಖಂಡಿತ ಸರ್. ಈ ಭಾಗದಲ್ಲಿ ಗುಲ್ಬರ್ಗದವ್ರು ಇಷ್ಟು ಜನ ಇದ್ದಾರೆ, ಯಾದಗಿರಿ ಇಷ್ಟಿದ್ದಾರೆ, ಬಿಹಾರ್ನವ್ರು ಇಷ್ಟಿದ್ದಾರೆ, ಉತ್ತರ ಪ್ರದೇಶರು ಇಷ್ಟಿದ್ದಾರೆ, ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೋಬೇಕೀಗ. ಈಗ ಎಷ್ಟು ಕಾಲ ಅಲ್ಲಿರ್ತಾರೆ, ಖಂಡಿತ ಅಲ್ಲಿದ್ದ ಮೇಲೆ ಅವ್ರು ಇವಾಗ ಆ ಮಕ್ಕಳಿಗೆ ಸ್ಕೂಲ್ ಕತೆ ಏನು? ಇವತ್ತು ಇಲ್ಲಿ ಬಿಲ್ಡಿಂಗು ಕನಕಪುರ ರೋಡಲ್ಲಿ ಕಟ್ತಾ ಇದ್ದಾರೆ, 1.5 ವರ್ಷ ಆದಮೇಲೆ ಅವರು ಪೀಣ್ಯ ಕಡೆ ಹೋಗ್ತಾರೆ, 30 ಕಿಲೋಮೀಟರ್ ಆ ಕಡೆ ಹೋದ್ರು ಅವ್ರೀಗ. ಅಲ್ಲಿ ಹೋದಾಗ ಸ್ಕೂಲ್ ಅವ್ರ ಕಡೆ ಹೋಗ್ಬೇಕಾಗ್ತದೆ ಇವಾಗ. ಇದಾಗಬೇಕು ಅಂದ್ರೆ ಒಂದು ಡಾಟಾ ಬೇಕು, ಇದೆಲ್ಲ ಬೇಕು ಅಂದ್ರೆ ಸರ್ಕಾರಕ್ಕೆ ಶಿಕ್ಷಣ ಆದ್ಯತೆ ಆಗಬೇಕು. ಶಿಕ್ಷಣ ಆದ್ಯತೆ ಆದ್ರೆ ಅವಾಗ ಇದೆಲ್ಲ ಬರ್ತದೆ. ನಮ್ಮ ಸರ್ಕಾರಗಳಿಗೆ ಶಿಕ್ಷಣ ಆದ್ಯತೆ ಅಲ್ಲ, ಆರೋಗ್ಯ ಆದ್ಯತೆ ಅಲ್ಲ. ಖಂಡಿತ ಆದ್ಯತೆ ಯಾವ ಲೆಕ್ಕದಲ್ಲಿ ಅಂದ್ರೆ ಜನಗಳಿಗೆ ಶಿಕ್ಷಣ ಆರೋಗ್ಯ ಕೊಡೋದಲ್ಲ, ಆರೋಗ್ಯ ಮತ್ತು ಶಿಕ್ಷಣ ಹೇಗೆ ವ್ಯಾಪಾರ ಮಾಡೋದು ಅಂತ ನೋಡ್ತಾ ಇದ್ದಾರೆ. ಈಗ ನೋಡಿ ಈ ಕಾರ್ಪೊರೇಟ್ ಕಂಪನಿಗಳ ಹೆಸರನ್ನ ಮೊದಲು ಶಾಲೆಗೆ ಇಡ್ತಾರೆ, ಇನ್ನೊಂದು 5 ವರ್ಷ ಆದ್ಮೇಲೆ ನಾನು ಬರ್ಕೊಡ್ತೀನಿ ತಗೊಳ್ಳಿ, ಆ ಸ್ಕೂಲ್ಗಳನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರ್ಬಿಡ್ತಾರೆ. ಖಂಡಿತ ಸ್ಕೂಲು ಮೈದಾನ ಎಲ್ಲ ಸೇರಿ ಮಾರ್ತಾರೆ. ಇದೇ ಇವ್ರ ಯೋಜನೆ. ಮಾತಾಡೋಣ. ವಿದ್ಯಾರ್ಥಿಗಳು ಯಾಕೆ SSLC ಎಕ್ಸಾಮ್ಸ್ಗಳನ್ನ ಬರಿತಾ ಇಲ್ಲ ಎನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಉದ್ಭವ ಆಗಿದೆ. ಇದಕ್ಕೆ ಸಂಬಂಧಿಸಿದಂಥ ಅಂಕಿಅಂಶಗಳು ಕೂಡ ವೆರಿ ಶಾಕಿಂಗ್. ಮಾತನಾಡಿಸ್ತಾ ಹೋಗೋಣ ಅತಿಥಿಗಳನ್ನ. ಸರ್, ನೀವು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ. ಪ್ರೈಮರಿಗೆ 10,70,000 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ, ಆದರೆ ಅದೇ SSLCಗೆ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗಿರ್ತಾರೆ. ಅಂತ ಹೇಳಿದ್ರೆ 3,21,000 ವಿದ್ಯಾರ್ಥಿಗಳು ಮಾತ್ರ SSLC ಎಕ್ಸಾಮನ್ನು ಬರೀತಾರೆ ಅಂತ ಹೇಳಿದ್ರೆ ಇನ್ನುಳಿದ 7.5 ಲಕ್ಷ ವಿದ್ಯಾರ್ಥಿಗಳು ಎಲ್ಲಿ ಹೋದ್ರು ಸರ್? ಅದೇ ಪ್ರಶ್ನೆ ನೋಡಿ. ಇದು ಬಂದು ನಾನು ಹೇಳ್ತಾ ಇರೋದು ಸರ್ಕಾರಿ ಅಂಕಿಅಂಶ. ಅದು ಅಂದ್ರೆ 1ನೇ ಕ್ಲಾಸಿಗೆ ಸರ್ಕಾರಿ ಸ್ಕೂಲಿಗೆ ಸೇರಿದಂಥ ಮಕ್ಕಳು 10,70,000. ಈಗ 1ನೇ ಕ್ಲಾಸಲ್ಲಿ 2014-15ರಲ್ಲಿ ಸೇರಿದ್ರು, 2025ಕ್ಕೆ 10ನೇ ಕ್ಲಾಸಿಗೆ ಬಂದ್ರು ಆ ಮಕ್ಕಳು. ಈಗ ನ್ಯಾಯವಾಗಿ ನೋಡಿದ್ರೆ ಅದು 10,70,000 ಮಕ್ಕಳು ಕೂಡ 10ನೇ ಕ್ಲಾಸಿಗೆ ಬರಬೇಕಿತ್ತು ಸರ್ಕಾರಿ ಸ್ಕೂಲಲ್ಲಿ. ಖಂಡಿತ. ಬಟ್ ಸರ್ಕಾರಿ ಸ್ಕೂಲ್ ಮಕ್ಕಳು 10ನೇ ಕ್ಲಾಸ್ ಎಕ್ಸಾಮ್ ತಗೊಂಡಿದ್ದು ಕೇವಲ 3,21,000. 7.5 ಲಕ್ಷ ಜನ ಮಕ್ಕಳು ಎಲ್ಲೋದ್ರು. ಬಹಳ ದೊಡ್ಡ ಸಂಖ್ಯೆಯ ಮಕ್ಕಳು ಸರ್ಕಾರಿ ಸ್ಕೂಲ್ ಬಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಹೋಗಿದ್ದಾರೆ. ಅಂದ್ರೆ ಅರ್ಥ ಸರ್ಕಾರಿ ಸ್ಕೂಲ್ಗಳಿಲ್ಲ ಆಗಿದ್ರೆ, ಸರ್ಕಾರಿ ಹೈಸ್ಕೂಲ್ಗಳಿಲ್ಲ. ಇದು ಉತ್ತರ ಕೊಡ್ಬೇಕು ಸರ್ಕಾರ. ವೈಫಲ್ಯ ಸರ್ಕಾರದ ವೈಫಲ್ಯ. ಎರಡನೇದು ಡ್ರಾಪ್ ಔಟ್ ಆಗಿದ್ದಾರೆ. ಖಂಡಿತ. ಡ್ರಾಪ್ ಔಟ್ ಆಗೋದಕ್ಕೆ ಕಾರಣ ಈಗಾಗಲೇ ಮಾತಾಡಿದ್ವಿ ನಾವು, ಹಲವಾರು ಕಾರಣಗಳು. ಪ್ರಮುಖವಾದ ಕಾರಣ ಬಡತನ. ಇವತ್ತು ಬಹಳ ದೊಡ್ಡ ಸಮಸ್ಯೆ ಅದು. ಉದ್ಯೋಗಗಳು ಇಲ್ಲದೆ ಇರೋದು, ಓದಿದ ಮೇಲೂ ಉದ್ಯೋಗ ಸಿಗಲ್ಲ, ಹಾಗಾಗಿ ಜನರು ಯಾಕೆ ಓದಬೇಕು ಅಂತ ಬಂದ್ಬಿಡತ್ತೆ. ಈ ಎಲ್ಲ ಕಾರಣಗಳಿದೆ. ಸೊ ಇಲ್ಲಿ ಸರ್ಕಾರಗಳು ಯೋಚನೆ ಮಾಡಬೇಕಾಗಿರೋಂಥ ವಿಷಯ, 10,000 ಮಕ್ಕಳು 1ನೇ ಕ್ಲಾಸಿಗೆ ಬಂದರು ಅಂದರೆ ಅವ್ರನ್ನ 10ನೇ ಕ್ಲಾಸ್ ತನಕ ಆ ಮಕ್ಕಳು ಓದೋ ಥರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಇದು ಸರ್ಕಾರದ ಆದ್ಯತೆ. ಎಜುಕೇಶನ್ ನಮ್ಮ ಆದ್ಯತೆ ಆದರೆ ಇದಾಗತ್ತೆ. ಎಜುಕೇಶನ್ಗೆ ಆದ್ಯತೆ ಅಲ್ಲ ಇವಾಗ.
ಸರ್, ಕೊನೆಯದಾಗಿ ಈಗ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಸರ್? ಸರ್ಕಾರ ತಗೋಬೇಕಾದ ಕ್ರಮ ಏನಂದ್ರೆ, ಮೊದಲು ಶಿಕ್ಷಣ ಸರ್ಕಾರದ ಆದ್ಯತೆ ಆಗಬೇಕು ಒಂದು. ಓಕೆ. ಎರಡನೇದು, ರಾಜ್ಯ ಬಜೆಟ್ನಲ್ಲಿ ಶಿಕ್ಷಣಕ್ಕಾಗಿ ಸರ್ಕಾರ ಕನಿಷ್ಠ 25% ದುಡ್ಡನ್ನು ವಿನಿಯೋಗ ಮಾಡಬೇಕು. ಓಕೆ. ಕೇಂದ್ರ ಸರ್ಕಾರ ಶಿಕ್ಷಣಕ್ಕಾಗಿ ಕೇಂದ್ರ ಬಜೆಟ್ನಲ್ಲಿ ಕನಿಷ್ಠ 10% ಆದರೂ ಎಜುಕೇಶನ್ ಕೊಡಬೇಕು. ಓಕೆ. ನೆಕ್ಸ್ಟ್ ಪಾಯಿಂಟು, ಟೀಚರ್ಸ್ಗಳನ್ನು ರೆಕ್ರೂಟ್ ಮಾಡಬೇಕು. ಇರುವಂಥ ಗೆಸ್ಟ್ ಟೀಚರ್ಸು ಯಾರು ಕ್ವಾಲಿಫೈಡ್ ಇದ್ದಾರೆ, ಅರ್ಹರಿದ್ದಾರೆ, ಅನುಭವಸ್ಥರಿದ್ದಾರೆ, ಅವ್ರನ್ನ ಅಬ್ಸರ್ವ್ ಮಾಡಿ. ಇನ್ನೊಂದು, ಫ್ರೆಶ್ ಅಪಾಯಿಂಟ್ಮೆಂಟ್ಗಳು ಮಾಡ್ಕೊಳ್ಳಿ, ಟೀಚರ್ಸ್ ಪೋಸ್ಟ್ಗಳು ತುಂಬಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸಿಲೆಬಸ್ಸು, ಕರಿಕ್ಯುಲಮು, ಅಡ್ಮಿನಿಸ್ಟ್ರೇಷನ್ನು, ಆಮೇಲೆ ಎಕ್ಸಾಮಿನೇಷನ್ನು, ಇವ್ಯಾಲ್ಯೂಯೇಷನ್ನು, ಈ ವಿಷಯದಲ್ಲಿ ಸರ್ಕಾರ ಮೂಗು ತೂರಿಸಲೇಬಾರ್ದು. ಸರ್ಕಾರ ಮತ್ತು IAS ಅಧಿಕಾರಿಗಳು ಮೂಗು ತೂರಿಸಬಾರ್ದು. ಇದನ್ನ ಶಿಕ್ಷಣ ತಜ್ಞರು, ಶಿಕ್ಷಕರು, ಪೋಷಕರು, ಅವ್ರ ಪ್ರತಿನಿಧಿಗಳಿಗೆ ಬಿಟ್ಬಿಡಿ. ಖಂಡಿತ. ಇದು ಡೆಮೊಕ್ರೆಟಿಕ್ ಎಜುಕೇಶನ್ ಅಂತೀವಿ. ಇದು ಮಾಡ್ಬೇಕು ಸರ್ಕಾರ. ಹಿಂಗೆ ಮಾಡಿದಾಗ ನೋಡಿ ನಮ್ಮ ಶಿಕ್ಷಣ ವ್ಯವಸ್ಥೆ ಉದ್ಧಾರ ಆಗ್ತದೆ ನನ್ ಕೇಳಿದ್ರೆ. ವೀಕ್ಷಕರೇ, ಗಮನಿಸಿದ್ರಿ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಜಶೇಖರ್ ಅವರಿಗೆ ಧನ್ಯವಾದಗಳು ಸರ್. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಸರ್ಕಾರ ತೆಗೆದುಕೊಳ್ಬೇಕಾಗಿರುವಂಥ ಕ್ರಮಗಳು ಸಾಕಷ್ಟಿವೆ. ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಈ ರೀತಿಯಾಗಿ ವಿದ್ಯಾರ್ಥಿಗಳು SSLC ಎಕ್ಸಾಮ್ಸ್ಗಳನ್ನು ಬರಿತಾ ಇಲ್ಲ, ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಎನ್ನುವಂಥದ್ದಾಗಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.